ಬೆಂಗಳೂರಿನಲ್ಲಿ ನಿನ್ನೆ ನಡೆದಂತಹ ಮಹಾ ರಾಬರಿ 7 ಕೋಟಿ ರಾಬರಿ ಪ್ರಕರಣ ಅದು ಬೆಚ್ಚಿ ಬೀಳಿಸಿದೆ. ಹಾಡ ಹಗಲೇ ನಡೆದಿರುವಂತಹ ದರೋಡೆ ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಗೆ ರಾತ್ರಿಯಿಡೀ ವಿಚಾರಣೆಯ ಬಿಸಿ ತಟ್ಟಿದೆ. ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ನಡೆಸಿದ್ದಾರೆ. 4ವರನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ರು. ಆದರೆ ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಇನ್ನು ಸಿಎಂಎಸ್ನ ಅಧಿಕಾರಿಗಳಿಂದಲೂ ಕೂಡ ಅನೇಕ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇತ್ತೀಚೆಗೆ ಕೆಲಸ ಬಿಟ್ಟಿರೋರ ಬಗ್ಗೆ ಕೂಡ ಮಾಹಿತಿ ಕಲೆ. ಎಟಿಎಂಗೆ ಹಣ ತುಂಬುವಂತಹ ವಾಹನ ದಾರಿ ಮಧ್ಯೆ ಸಾಕ್ತಾ ಇದ್ದಾಗ ಅಡ್ಡಗಟ್ಟಿ ಆ ವಾಹನದಿಂದ ಹಣವನ್ನ ದೋಚಿ ಪರಾರಿಯಾಗಿರೋದು ನಾವು ಈಗ ಸಿಸಿಟಿವಿಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ದರೋಡೆಗೆ ಬಳಸಿದಂತಹ ಕಾರು ಅದನ್ನ ಹಿಂಬಾಲಿಸ್ತಾ ಇರುವಂತಹ ದೃಶ್ಯ ಕೂಡ ನೋಡ್ತಿದ್ದೀವಿ. ಬಹಳ ದೂರದಿಂದ ದರೋಡೆಗೆ ಪ್ಲಾನಿಂಗ್ ಮಾಡಿ ಇನೋವಾ ಕಾರು ಈ ಹಣ ಇದ್ದಂತಹ ವ್ಯಾನ್ ಅನ್ನ ಹಿಂಬಾಲಿಸಿಕೊಂಡು ಬಂದಿದೆ. ಹಣವಿದ್ದ ಸಿಎಂಎಸ್ ಕಾರನ್ನ ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ಅವರನ್ನೂ ಕೂಡ ವಿಚಾರಣೆಗೊಳಪಡಿಸಿದ್ದು ಸಿಸಿಟಿವಿಯ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಪ್ರದೀಪ್ ಮತ್ತು ವಿಕಾಸ್ ನಮ್ಮ ರಿಪೋರ್ಟರ್ಸ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪ್ರದೀಪ್ನಿಂದ ಡೀಟೇಲ್ಸ್ ಪಡಿತಾ ಹೋಗೋದಾದ್ರೆ, ಪ್ರದೀಪ್, ನಿನ್ನೆ ನಡೆದಂತಹ ಹಗಲು ದರೋಡೆ, ಅದರಲ್ಲೂ ಕೂಡ ಈ ರೀತಿ ಗನ್ಮ್ಯಾನ್ ಇದ್ದು ದರೋಡೆ ನಡೆಯುತ್ತೆ ಅಂತಂದ್ರೆ ಬೆಚ್ಚಿ ಬೀಳಿಸುವಂತಹ ಪ್ರಕರಣ. ಸ್ಥಳದಲ್ಲಿದ್ದೀರಿ, ಅಲ್ಲಿ ಯಾವ ರೀತಿಯಾದಂತಹ ತನಿಖೆ ನಡೀತಾ ಇರುವಂತದ್ದು, ಪೊಲೀಸರು ಯಾವೆಲ್ಲ ಆಯಾಮಗಳಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ? ಪ್ರತಿಮಾ, ನಿನ್ನೆ ಮಧ್ಯಾಹ್ನ ನಡೆದಂತಹ 7 ಕೋಟಿ ರೂಪಾಯಿ ರಾಬರಿ ಪ್ರಕರಣ ಸಂಬಂಧ ನಿನ್ನೆಯಿಂದನೂ ಸಹ ನಿರಂತರವಾಗಿ ಪೊಲೀಸರು ಆರೋಪಿಗಳ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಅವರಿಗೆ ಸಿಕ್ಕಿರುವಂತಹ ಸಿಸಿ ಕ್ಯಾಮೆರಾ ಆಗಿರ್ಬೋದು ಮತ್ತೆ ಇನ್ನಿತರ ಸಾಕ್ಷಿಗಳೇನಿದೆ ಅದೆಲ್ಲವನ್ನೂ ಸಹ ಆಧಾರವಾಗಿ ಇಟ್ಕೊಂಡು ಈಗ 5 ರಿಂದ 6 ಜನ ಆರೋಪಿಗಳು ಅಂತ ಹೇಳಿ ಏನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಆ 5 ರಿಂದ 6 ಜನರು ಪರಾರಿಯಾಗಿರುವಂತಹ ವಾಹನವನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಮೊದಲು ಮುಂದಾಗಿರುವಂತದ್ದು. ಆದರೆ ಈ 5 ರಿಂದ 6 ಜನ ಯಾರಿದ್ದಾರೆ, ಅವ್ರು ಯಾರು ಮತ್ತೆ ಎಲ್ಲಿಂದ ಬಂದಿರೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅವ್ರಿಗೆ ಮಾಹಿತಿ ಇಲ್ಲ. ಹಾಗಾಗಿ ಮೊದಲು ವಾಹನ ಪತ್ತೆ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಕೂಡ ಸಿಗ್ತಾರೆ ಅನ್ನೋ ಇದರಲ್ಲಿ ಈಗ ಎಲ್ಲಾ ಸಿಸಿಟಿವಿ ಅಂದ್ರೆ ಅವರು ಈ ಡೈರಿ ಸರ್ಕಲ್ ಇಂದ ಮತ್ತೆ ಅವರು ಯಾವ ಕಡೆ ಹೋಗಿದ್ರು ಎಲ್ಲಾ ಕಡೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಸಹ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕಡೆ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಸಂಜೆಯಿಂದನೂ ಸಹ ಈ ವಾಹನದಲ್ಲಿ ಅಂದ್ರೆ ಸಿಎಂಎಸ್ ಸೆಕ್ಯೂರಿಟಿ ವಾಹನದಲ್ಲಿ ಇದ್ದಂತಹ ಸಿಬ್ಬಂದಿಗಳು 2 ಗನ್ಮ್ಯಾನ್ ಮತ್ತೆ ಒಬ್ಬ ಡ್ರೈವರ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ಏನಿದ್ದಾರೆ ಆ ಎಲ್ಲ 4 ಜನರನ್ನು ಸಹ ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸಿಎಂಎಸ್ ನ ಹಿರಿಯ ಅಂದ್ರೆ ಅಧಿಕಾರಿಗಳು ಯಾರಿದ್ದಾರೆ ಅವ್ರುಗಳನ್ನು ಸಹ ನಿರಂತರವಾಗಿ ವಿಚಾರಣೆ ನಡೆಸಿದ್ದಾರೆ. ಯಾಕಂತ ಹೇಳಿದ್ರೆ ಬಹುತೇಕ ಈ ರೀತಿಯಂತಹ ದರೋಡೆ ಪ್ರಕರಣಗಳಲ್ಲಿ ಆಲ್ಮೋಸ್ಟ್ ಈ ಒಂದು ವಾಹನಗಳನ್ನ ಯೂಸ್ ಮಾಡ್ತಿರೋ ಸಿಬ್ಬಂದಿ ಆಗಿರ್ಬೋದು ಅಥವಾ ಈ ಒಂದು ಕಂಪನಿಗೆ ಸಂಬಂಧಪಟ್ಟ ಸಿಬ್ಬಂದಿಗಳಾಗಿರ್ಬೋದು ಸಪೋರ್ಟಿವ್ ಆಗಿ ಇರ್ತಾರೆ ಅನ್ನೋದು ಒಂದು ಅನುಮಾನ ಖಂಡಿತವಾಗ್ಲೂ ಬರುತ್ತೆ. ಈ ಹಿಂದೆ ನಡೆದಂತಹ ಪ್ರಕರಣಗಳಲ್ಲೂ ಸಹ ಇದೇ ರೀತಿಯಂತಹ ಘಟನೆಗಳಾಗಿದೆ. ಹೀಗಾಗಿ ಈ ಒಂದು ಸಿಎಂಎಸ್ ಸಿಬ್ಬಂದಿಗಳನ್ನ ನಿರಂತರವಾಗಿ ರಾತ್ರಿ ಇಡೀ ವಿಚಾರಣೆಯನ್ನು ಕೂಡ ಮಾಡಿರುವಂತದ್ದು. ಇನ್ನೂ ಸಹ ಆ 4 ಸಿಬ್ಬಂದಿಗಳು ಇಲ್ಲೇ ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ. ಆದ್ರೆ ಅವರಿಂದ ಯಾವ ರೀತಿಯಂತಹ ಆರೋಪಿಗಳ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಅವರೆಲ್ಲರೂ ಸಹ ಒಂದೇ ರೀತಿಯಾದ ಹೇಳಿಕೆಯನ್ನು ನೀಡ್ತಾ ಇದ್ದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಒಂದೇ ಉತ್ತರವನ್ನ ಅವರು ಕೊಡ್ತಾ ಇರುವಂತದ್ದು. ಅದರಲ್ಲೂ ಸಹ ಈಗ ಗನ್ಮ್ಯಾನ್ಗಳೇನಿದ್ದಾರೆ ಅವ್ರುಗಳು ಅವ್ರು ಮತ್ತೆ ಇನ್ನೊಬ್ಬ ಕಸ್ಟೋಡಿಯನ್ 3 ಜನನು ಸಹ ಆ ರಾಬ್ರಿ ಬಂದಿದ್ದಂತಹ ವ್ಯಕ್ತಿಗಳು ಅಲ್ಲಿ ಇಳಿಸಿ ಅಂದ್ರೆ ಅಶೋಕ ಪಿಲ್ಲರ್ ಹತ್ರ ಅವ್ರನ್ನ ಸಪರೇಟ್ ಆಗಿ ಹತ್ತಿಸ್ಕೊಂಡು ಬೇರೆ ಕಡೆ ಅವ್ರನ್ನ ಇಳಿಸಿ ನಂತರ ಡ್ರೈವರ್ ಒಬ್ಬನೇ ಆ ಡೈರಿ ಸರ್ಕಲ್ ಕರ್ಕೊಂಡು ಹೋಗಿ ಅಲ್ಲಿಂದ ತಮ್ಮ ವಾಹನಕ್ಕೆ ಹಣವನ್ನ ಶಿಫ್ಟ್ ಮಾಡ್ಕೊಂಡು ಹೋಗಿರುವಂತದ್ದು. ಸದ್ಯಕ್ಕೆ ರಾತ್ರಿ ಇಡೀ ಪೊಲೀಸರು ಸಹ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಜೊತೆಗೆ ಸಿಸಿಬಿ ಪೊಲೀಸರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಇದ್ದು ಹೆಚ್ಚಿನ ಒಂದು ತನಿಖೆಯ ಅವಶ್ಯಕತೆ ಇರೋದ್ರಿಂದ ಎಲ್ಲರೂ ಸಹ ಇದರಲ್ಲಿ ಅಂದ್ರೆ ಜಯನಗರ ಸಬ್ ಡಿವಿಷನ್ ಪೊಲೀಸರು ಜೊತೆಗೆ ಸಿಸಿಬಿ ಪೊಲೀಸರು ಕೂಡ ಇಲ್ಲಿ ಇರುವಂತದ್ದು. ಜೊತೆಗೆ ಡಿಸಿಪಿ ಸೌತ್ ಡಿವಿಷನ್ ಆಗಿರುವಂತಹ ಲೋಕೇಶ್ ಅವರು ಕೂಡ ರಾತ್ರಿ ಇಡೀ ಒಂದು ಮಾನಿಟರಿಂಗ್ ನ ಮಾಡಿ ಈಗಷ್ಟೇ ತೆರಳಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ರಾಬರಿ ಆರೋಪಿಗಳನ್ನ ಇವತ್ತು ಹಿಡಿಯುವಂತಹ ವಿಶ್ವಾಸ ಪೊಲೀಸರಿಗೆ ಇದೆ ಅಂತಾನೆ ಅವರ ಮಾಹಿತಿ ಸಿಗ್ತಾ ಇರುವಂತದ್ದು. ಪ್ರತಿಮಾ, ಹಾಗೆ ಸಂಪರ್ಕದಲ್ಲಿ ಪ್ರದೀಪ್ ಮತ್ತು ವಿಕಾಸ್ ಇನ್ನಿಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಹಾಡ ಹಗಲೇ ನಡೆದಿರುವಂತಹ ಈ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನಗ್ರಹಾರ ಜೈಲಿಗೆ ಪೊಲೀಸ್ ತಂಡ ತೆರಳಿದೆ. ಜೈಲಿನಿಂದ ರಾಬರಿಗೆ ಸಂಚು ರೂಪಿಸಿದಾರಾ ಇಂಥದ್ದೊಂದು ಅನುಮಾನ ಇದೆ. ಹಾಗಾಗಿ ಜೈಲಿಗೆ ತೆರಳಿದ್ದಾರೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಜೈಲಿನಲ್ಲೂ ಕೂಡ ಪರಿಶೀಲನೆ ನಡೆದಿದೆ. ನಿನ್ನೆ ರಾತ್ರಿಯೇ ತೆರಳಿ ಅಲ್ಲಿಂದ ಮಾಹಿತಿಯನ್ನು ಪೊಲೀಸರು ಪಡ್ಕೊಂಡಿದ್ದಾರೆ. ಜೈಲೊಳಗಿರುವಂತಹ ಕೈದಿಗಳಿಗೆ, ಆರೋಪಿಗಳಿಗೆ ಯಾರಿಗಾದ್ರೂ ಈ ಪ್ರಕರಣಕ್ಕೆ ಲಿಂಕ್ ಇದೆಯಾ ಎನ್ನುವುದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಈ ಹಿಂದೆ ಕೂಡ ಜೈಲಲ್ಲಿ ಇದ್ದುಕೊಂಡೇ ಹಲವು ರಾಬರಿಯನ್ನ ನಡೆಸಿದಂತಹ ಪ್ರಕರಣಗಳಿದೆ. ಆ ಹಿನ್ನೆಲೆಯಲ್ಲೇ 7 ಕೋಟಿಯ ರಾಬರಿ ಪ್ರಕರಣಕ್ಕೂ ಜೈಲಿನಲ್ಲಿರುವಂತವರಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯಾಗಿದೆ.
ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿದ್ದಾರೆ ಪೊಲೀಸ್ ತಂಡ. ಈಗ ರಾಬರಿ ನಡೆದಂತಹ ಸ್ಥಳದಿಂದ ನಮ್ಮ ರಿಪೋರ್ಟರ್ ವಿಕಾಸ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ನಿನ್ನೆ ಹಾಡಹಗಲೇ ತಾವು ನಿಂತಹ ಜಾಗದಲ್ಲಿ ರಾಬರಿ ಆಯಿತು ಅಂತಂದ್ರೆ ನಂಬೋದೇ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಬ್ಯುಸಿ ಇರುವಂತಹ ರಸ್ತೆಯಲ್ಲಿ ಈ ರೀತಿ ಗನ್ಮ್ಯಾನ್ ಇದ್ದು ಕೂಡ ರಾಬರಿ ಮಾಡ್ತಾರೆ ಅಂತಂದ್ರೆ ಆ ಸ್ಥಳ ನೋಡಿದಾಗ ಅಂದ್ರೆ ಏನ್ ನಡೀತು? ಈಗ ಜೈಲಿಗೆ ಹೋಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಅಂತಂದ್ರೆ ಏನ್ ಲಿಂಕ್ ಕಂಡು ಬರ್ತಾ ಇದೆ? ಎಸ್ ಪ್ರತಿಮಾ, ಹಾಡು ಹಗಲೇ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ತಂಡಗಳು ಆಕ್ಟಿವ್ ಆಗಿ ಏನೋ ಆರೋಪಿಗಳ ಪತ್ತೆಗೆ ಬಲೆಯನ್ನು ಬೀಸಿರುವಂಥದ್ದು. ಇದ್ರ ಜೊತೆಗೆ ಜೈಲಿನಿಂದ ಏನಾದರೂ ಆಪರೇಟ್ ಆಗಿದೆಯಾ ಈ ಒಂದು ದರೋಡೆಗೆ ಅಂತಕ್ಕಂಥ ಒಂದು ಅನುಮಾನ ಕೂಡ ಪೊಲೀಸರಲ್ಲಿ ಮೂಡಿರುವಂಥದ್ದು. ಯಾಕಂದ್ರೆ ಈ ಹಿಂದೆ ಪೀಣ್ಯ ಮತ್ತು ಸುಬ್ರಹ್ಮಣ್ಯ ನಗರ ಈ ಹಿಂದೆ ಒಂದು 3-4 ವರ್ಷಗಳ ಹಿಂದೆ ನಡೆದಂತಹ ಸೇಮ್ ATM ವೆಹಿಕಲ್ ರಾಬರಿ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂಥ ಆರೋಪಿಗಳು ಕೆಲವೊಂದಿಬ್ರು ಇನ್ನೂ ಕೂಡ ಜೈಲಿನಲ್ಲಿ ಇರುವಂಥದ್ದು. ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸ್ಕೆಚ್ ಹಾಕೋದಕ್ಕೆ ಎಲ್ಲೋ ಒಂದು ಕಡೆ ಒಳಗಿನಿಂದ ಕೂಡ ಒಂದು ಆಪರೇಟ್ ನಡೆದಿರ್ಬೋದು ಅಂತಕ್ಕಂಥ ಅನುಮಾನ. ಸೊ ಹಾಗಾಗಿ ಬನಶಂಕರಿ ಇನ್ಸ್ಪೆಕ್ಟರ್ ಕೊಟ್ರೇಶಿ ಅವರ ನೇತೃತ್ವದಲ್ಲಿ ನಿನ್ನೆ ರಾತ್ರಿ ಜೈಲಿಗೆ ತೆರಳಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಮತ್ತು ಈ ದರೋಡೆ ಪ್ರಕರಣದಲ್ಲಿರ್ತಕ್ಕಂಥ ಆರೋಪಿಗಳಿಗೆ ನಿನ್ನೆ ಪೊಲೀಸರು ಬಿಡುಗಡೆ ಮಾಡಿದಂಥ ಒಂದು ಸಸ್ಪೆಕ್ಟ್ ಫೋಟೋಸ್ಗಳೇನಿದಾವೆ ಅವೆಲ್ಲವನ್ನ ತೋರಿಸಿಕೊಂಡು ಸೊ ಯಾರಿಗಾದರೂ ಈ ಆರೋಪಿಗಳ ಜೊತೆಗೆ ಲಿಂಕ್ ಇರುವಂಥವ್ರು ಯಾರಾದರೂ ಇದಾರ ಅಂತಕ್ಕಂಥ ಒಂದು ಪರಿಶೀಲನೆಯನ್ನು ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಈಗಾಗಲೇ ಇನ್ವೆಸ್ಟಿಗೇಷನ್ ಅಲ್ಲಿ ತೊಡಕೊಂಡಿದ್ದಾರೆ. ಎಲ್ಲಾ ಬಾರ್ಡರ್ ಅಂದ್ರೆ ಬೆಂಗಳೂರಿನ ಹೊರಗಡೆ ಹೋಗುವಂತ ಆಂಧ್ರ ಚೆನ್ನೈ ಭಾಗಕ್ಕೆ ಹೋಗುವಂತ ಎಲ್ಲಾ ಬಾರ್ಡರ್ಸ್ ಗಳಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನು ಹಾಕೊಳ್ಳಲಾಗಿರುವಂಥದ್ದು. ಮತ್ತು ಟೋಲ್ ನಲ್ಲಿ ಓಡಾಡ್ತಕ್ಕಂಥ ಅನುಮಾನಾಸ್ಪದ ವೆಹಿಕಲ್ ಗಳನ್ನು ಕೂಡ ಈಗಾಗಲೇ ಇವರು ತಪಾಸಣೆಯನ್ನ ಮಾಡ್ತಾ ಇರುವಂಥದ್ದು. ರಾತ್ರಿಯಿಂದ ಬೆಳಗಿನವರೆಗೂ ಇವಾಗಿನವರೆಗೂ ಕೂಡ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ವೆಹಿಕಲ್ ಇಲ್ಲಿಂದ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಆ ಇನೋವಾ ಕಾರ್ ಏನಿದೆ ಲಾಸ್ಟ್ ಸ್ಪಾಟ್ ಆಗಿರುವುದು ಅವಲಹಳ್ಳಿ ಪೊಲೀಸ್ ಠಾಣೆ. ಅಂದ್ರೆ ಬಾರ್ಡರ್ ಎರಡು ಕಡೆಗೂ ಕೂಡ ಹೋಗ್ಬೋದು, ಆಂಧ್ರ ಮತ್ತು ಚೆನ್ನೈ ಎರಡು ಕಡೆಗೆ ಹೋಗುವಂತ ಬಾರ್ಡರ್ ಪ್ರದೇಶದಲ್ಲಿ ಅವಲಹಳ್ಳಿ ಪೊಲೀಸ್ ಠಾಣಾ ಲಿಮಿಟ್ಸ್ ನಲ್ಲಿ ಏನೋ ಇನೋವಾ ಕಾರ್ ಪತ್ತೆಯಾಗಿತ್ತು, ಸ್ಪಾಟ್ ಆಗಿತ್ತು. ಬಟ್ ಅದ ನಂತರದಲ್ಲಿ ಯಾವ ಕಡೆಗೆ ತೆರಳಿದೆ ಅಂತಕ್ಕಂಥ ಒಂದು ಮಾಹಿತಿ ಪೊಲೀಸರಿಗೆ ಈಗ ಅಸ್ಪಷ್ಟವಾಗಿರುವಂತದ್ದು. ಸೊ ಹಾಗಾಗಿ CCTV ವಿಜುವಲ್ಸ್ ಗಳನ್ನ ಬೆನ್ನತ್ಕೊಂಡು ಆ ವೆಹಿಕಲ್ ಎಲ್ಲಿಂದ ಎಲ್ಲಿಗೆ ಹೋಗಿರ್ಬೋದು ಅಷ್ಟು ದೂರಕ್ಕೂ ಕೂಡ CCTVಯನ್ನ ಪರಿಶೀಲನೆ ನಡೆಸಿಕೊಂಡು ಪೊಲೀಸ್ ಟೀಮ್ ಈಗಾಗಲೇ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿಕಾಸ್, ಥ್ಯಾಂಕ್ ಯು ಪ್ರದೀಪ್ ತಮ್ಮ ಮಾಹಿತಿಗೆ.